ಹೆಂಡತಿ ನಗರಸಭೆ ಅಧ್ಯಕ್ಷೆ ಗಂಡ ದರ್ಬಾರ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷ ಪಕ್ಕದಲ್ಲೇ ಪತಿಗೂ ಕಾಯಂ ಚೇರ್ ಇರಲೇಬೇಕು. ಅಧ್ಯಕ್ಷರು ಬೇರೆ ಅಲ್ವಾ, ಅಲ್ಲಿ ಫೈಲ್ಗಳು ಕ್ಲಿಯರ್ ಆಗಬೇಕು, ಅಷ್ಟೋ ಎಷ್ಟೋ ಎಲ್ಲ ಬರಬೇಕು. ಅಕಸ್ಮಾತ್ ಹೆಂಡತಿ ಯಾವುದಕ್ಕಾದ್ರೂ ಪಟ್ಟಂತ ಸೈನ್ ಹಾಕ್ಬಿಟ್ರೆ ಗಮನಕ್ಕೆ ಬರ್ದಲೆ ಮಿಸ್ ಆಗ್ಬಿಡ್ತಲ್ಲ ಬರಬೇಕಾಗಿದ್ದು. ಸೊ ಅದಕ್ಕೆ ಕಾಯಂ ಆಗಿ ಪಕ್ಕದಲ್ಲೇ ಚೇರ್ ಇರಬೇಕು ಸಾಹೇಬರಿಗೆ. ಕೋಲಾರ ಜಿಲ್ಲಾ ಮುಳಬಾಗಿಲು ನಗರಸಭೆಯ ಕತೆ ಇದು. ಅಧಿಕಾರ ಪತ್ನಿಯದ್ದು, ದರ್ಬಾರ್ ಮಾತ್ರ ಗಂಡನದ್ದು. ಮುಳಬಾಗಿಲು ನಗರಸಭೆ ಅಧ್ಯಕ್ಷೆ ಶಬನಾ ಬೇಗಂ ಪತ್ನಿ ಇದ್ರು ಇಲ್ಲದಿದ್ದರೂ ಪತಿ ಮಾತ್ರ ಹಾಜರಾಗ್ತಾರೆ. ಪತ್ನಿ ಇರಲಿ ಬಿಡ್ಲಿ, ಬರಲಿ ಬಿಡ್ಲಿ, ಪತಿ ಮಾತ್ರ ಹಾಜರು. ಪತ್ನಿ ಅಧ್ಯಕ್ಷೆ ಆದರೆ ಪತಿ ಮಾತ್ರ ಹೆಂಡತಿ ಇಲ್ಲ ಅಂದ್ರು ಅಧ್ಯಕ್ಷರಾಗಿದ್ಕೊಂಡು ಅವರು ಅಕಸ್ಮಾತ್ ಸಭೆಗೆ ಬರಲಿಲ್ಲ ಅಂದ್ರು, ಆಫೀಸಲ್ಲಿ ಇಲ್ಲ ಅಂದ್ರು ಕೂಡ ಪತಿ ಮಾತ್ರ ಹಾಜರು. ಅವರೇ ಎಲ್ಲ ನೋಡ್ಕೊಳ್ತಾರೆ. ನಗರಸಭೆ ಅಧ್ಯಕ್ಷೆ ಕಚೇರಿಯಲ್ಲೇ ಪತಿ ಅಮಾನುಲ್ಲಾ ಹಾಜರ್. ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅಮಾನುಲ್ಲಾ. ಮೊದಲೇ ಕಾಂಗ್ರೆಸ್ ಗೌರ್ಮೆಂಟು, ಈ ಸಂದರ್ಭದಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ ತಲೆಯಲ್ಲಿ. ಅದೊಂದು ಸ್ವಲ್ಪ ದರ್ಪ ಇನ್ನೂ ಜಾಸ್ತಿನೇ ಆಗಿರುತ್ತೆ ಕಾಂಗ್ರೆಸ್ ಗೌರ್ಮೆಂಟು. ಸೊ ನಾವು ಕಾಂಗ್ರೆಸ್ನ ನಗರಸಭೆ ಅಧ್ಯಕ್ಷರು ಎಲ್ಲ ಆಗಿರುವಂಥ ಕಾರಣಕ್ಕೋಸ್ಕರ ಅಧಿಕಾರಿಗಳು ಏನು ಹೇಳಿದ್ರು ಕೇಳ್ತಾರೆ ಅನ್ನುವಂಥ ಒಂದು ದಿಮಾಕು ತಲೆಯಲ್ಲಿ ಇರುತ್ತೆ. ಸೊ ಹೀಗಾಗಿ ಈ ಒಂದು ಅಂದಾ ದರ್ಬಾರ್ ನಡೀತಾ ಇದೆಯಾ ಅಂತ ಪತ್ನಿ ಕಚೇರಿಯಲ್ಲಿ ಇಲ್ಲದಿದ್ರು ಕಡತ ಪರಿಶೀಲನೆಯನ್ನ ಮಾಡ್ತಾರೆ. ಗಂಡ ದರ್ಬಾರ್ಗೆ ನಗರಸಭೆ ಅಧಿಕಾರಿಗಳು ಕೂಡ ಮೌನ. ಅಧ್ಯಕ್ಷರವರೇನಾ ಮಿಸಸ್ ಅವರಿದ್ದಾರೆ ಬಂದು ಏನು ಸೈನ್ ಬೇಕು ಅಂದ್ರೆ ಸೈನ್ ಹಾಕ್ತಾರ ಅವರೇ ಹಾಕ್ಬೇಕಾ? ಲೈಸೆನ್ಸ್ ಬೇಕಾಗಿತ್ತು, ಲೈಸೆನ್ಸ್ ಒಂದು ಬೇಕಾಗಿತ್ತು ಮನೆ ಡೆಮಾಲಿಷನ್ ಮಾಡಲಿಕ್ಕೆ. ಕೇಳಿ ಕೊಡ್ತಾರೆ ಇವರೇ ಇನ್ಸ್ಟ್ರಕ್ಷನ್ ಅವ್ರು ಕೊಡ್ತಾರಾ? ಅಧ್ಯಕ್ಷರಿಲ್ಲ. ನಮಗೆ ಸಿಕ್ಕಿರುವಂಥ ರಿಸರ್ವೇಷನ್ನ ಯಾರ ಕೊಟ್ಟಿರೋಂಥ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅನ್ನೋಂಥದ್ದನ್ನು ಅಧಿಕಾರಕ್ಕೆ ಬಂದಿರೋಂಥ ಎಲ್ಲ ಹೆಣ್ಮಕ್ಳು ಕೂಡ ಅದನ್ನು ತಗೋಬೇಕು ಮತ್ತು ಅದನ್ನು ಪರಿಗಣಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದರ ಜೊತೆಯಲ್ಲೇ ಇವತ್ತು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ರಿಸರ್ವೇಷನ್ನು ಕೊಡಬೇಕು ಅಂತ ಹೇಳ್ತೇವೆ. ಸರ್ಕಾರಗಳು ಇವತ್ತು ಅದನ್ನು ಮೂಲೆ ಗುಂಪಿಟ್ಟವ್ರೆ. ಆಮೇಲೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮತದಾರರು ಇರೋವಂಥದ್ದು ಮಹಿಳೆಯರು. ಸೊ ಇಲ್ಲಿ ಇವತ್ತು ನಮಗೆ ಸಿಕ್ಕಿರೋಂಥ ಹಕ್ಕನ್ನು ಈ ರೀತಿಯಾಗಿ ಇದು ಮಾಡೋವಂಥದ್ದು ಸರಿಯಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಅಧ್ಯಕ್ಷರು ಗಂಡ ಬಂದು ಯಾವುದೇ ಇದರಲ್ಲಿ ಕೂಡ ದರ್ಪ ಮಾಡೋವಂಥದ್ದು ಅಥವಾ ಅಧಿಕಾರ ಚಲಾಯಿಸುವಂಥ ಕೆಲಸ ಮಾಡಬಾರ್ದು. ಅದು ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹೆಣ್ಮಕ್ಳು ಗಂಡಂದರನ್ನು ದೂರ ಮಾಡತಕ್ಕಂಥ ಸಂಸ್ಕೃತಿ ಬೇಡ. ಅಲ್ಲಿ ಹೋಗಿ ಅವನ ಪಕ್ಕಕ್ಕಿಟ್ಟು ಇವ್ರು ಕೂತ್ಕೊಂಡು ಮಾಡ್ತಕ್ಕಂಥದ್ದು ಅದು ಕಾನೂನು ಬಾಹಿರವಾಗಿರುತ್ತೆ. ಆ ಸಂಸ್ಕೃತಿ ಬೆಳೆಯೋದು ಬೇಡ. ಆ ಹೆಣ್ಮಕ್ಳಿಗೆ ಜ್ಞಾನ ಬರಲಿ. ಹೆಣ್ಮಕ್ಳಿಗೆ ಯಾವ ದೃಷ್ಟಿಯಿಂದ ಮೀಸಲಾತಿಯನ್ನು ಕೊಟ್ಟಿದ್ದಾರೋ, ಈಗ 33% ಪಾರ್ಲಿಮೆಂಟ್ ಒಳಗಡೆ ಅಸೆಂಬ್ಲಿ ಒಳಗಡೆ ಇರಬೇಕು ಅಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಯಾವುದು ಇದನ್ನೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇರುವಾಗ ನಾಳೆ ಬೆಳಗ್ಗೆ ಅಲ್ಲಿ ದೊಡ್ಡ ಪೋಸ್ಟ್ಗಳಿಲ್ಲ MLAಗಳು MP ಗಳು ಮತ್ತು ಅವ್ರ ಮಿನಿಸ್ಟ್ರುಗಳು ಆದಾಗ ಅಲ್ಲೂ ಇದೇ ಸಂಸ್ಕೃತಿ ಬೆಳೆದರೆ ಸರಿಯಾದಂಥ ರೀತಿಯಲ್ಲಿ ಈ ಮೀಸಲಾತಿಯನ್ನು ದುರುಪಯೋಗ ಪಡಿಸ್ಕೊಂಡಾಗ ಆಗುತ್ತೆ. ಆ ದುರುಪಯೋಗ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಇದು. ಕಾನೂನನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಸಮಗ್ರವಾದಂಥ ರೀತಿಯಲ್ಲಿ ಆಲೋಚನೆ ಬೇಕು. ಏನು ನನಗೆ ಇವತ್ತು ಅಧಿಕಾರ ಬಂದಿದೆ, ಹೆಂಗೆ ಬೇಕಾದರೂ ನಾವು ನಡೆಸ್ಕೋಬೋದು ಅಂತಕ್ಕಂಥ ಇದನ್ನು ಪಕ್ಕಕ್ಕಿಟ್ಟು ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ನಾವೆಲ್ಲರೂ ಗೌರವಿಸಿ ನಮಗೆ ಕೊಟ್ಟಂಥ ಗೌರವವನ್ನು ಆ ಜನರಿಗಾಗಿ ನಾವು ವಿನಿಯೋಗಿಸಬೇಕು. ನೀವು ಪಕ್ಕಕ್ಕಿರಿ, ನೀವು ನಾಮಕಾವಸ್ಥೆಗಿರಿ, ನಾನು ಆಡಳಿತ ನಡೆಸ್ತೀನಿ ಅಂತಕ್ಕಂಥದ್ದನ್ನು ನಾವು ಯಾರು ಒಪ್ಪಬಾರ್ದು. ಅದು ಕಾನೂನು ಬಾಹಿರವಾಗಿರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ನೋಡ್ತಾ ಇದ್ವಲ್ಲ ಇಲ್ಲಿ ಪತ್ನಿ ಅಧ್ಯಕ್ಷೆ ಪತಿ ದರ್ಬಾರ್ ಮಾಡ್ತಾ ಇದ್ದಾರೆ. ಇವರ ಸಹಿ ಗಂಡನ ಬುದ್ಧಿ ಅನ್ನುವ ರೀತಿಯಲ್ಲಿ ಇರುವಂಥದ್ದು. ಓಕೆ, ಮಾತನಾಡಿಸ್ತೀನಿ ನಿಮ್ಮ ಜೊತೆ ರಘುರಾಜ್. ಅದಕ್ಕೂ ಮುಂಚೆ ನಮ್ಮ ಜೊತೆ ಶ್ರೀಧರ್ ಅವರು ನಗರಸಭೆ ಕಮಿಷನರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಇಲ್ಲಿ ಪತ್ನಿ ಅಧ್ಯಕ್ಷರಾಗಿದ್ದಾರೆ, ಪತಿ ದರ್ಬಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ದಾವೆ. ಅವ್ರು ಬಂದು ಕೂತಂತ ಸಂದರ್ಭದಲ್ಲಿ ಗಂಡನಿಗೂ ಕೂಡ ಕಾಯಮಾಗಿ ಒಂದು ಪಕ್ಕದಲ್ಲಿ ಚೇರ್ ಇರಬೇಕು ಅಂದ್ರೆ ಏನ್ ಮೆಸೇಜ್ ಕೊಡ್ತಾ ಇದೆ ಇದು? ಇಲ್ಲ, ಇದ್ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಈ ಬಗ್ಗೆ ಪರಿಶೀಲನೆ ಮಾಡ್ತೇನೆ. ನಮ್ಮ ಹತ್ರ ವಿಡಿಯೋಗಳು ಇದಾವೆ ಸರ್. ಓಕೆ, ಅದು ಪರಿಶೀಲನೆ ಮಾಡ್ತೀನಿ ನಾನು. ಅಲ್ಲ, ಪರಿಶೀಲನೆ ಮಾಡಿ ಏನ್ ಕ್ರಮ ಕೈಗೊಳ್ಳಕ್ಕಾಗುತ್ತೆ? ಇಲ್ಲ, ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ ಅದ್ರ ಬಗ್ಗೆ. ಏನಾದಿದ್ರೆ ಆ ಥರ ಪರಿಶೀಲನೆ ಮಾಡಿ ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಸೂಕ್ತವಾದ ತಿಳುವಳಿಕೆ ಕೊಡ್ತೀವಿ. ಅಲ್ಲ, ಅದು ಏನು ಮೆಸೇಜ್ ಸಾರುತ್ತೆ ಅಂದರೆ ಆ ಮಹಿಳೆ ಅಸಮರ್ಥರು, ಇವ್ರ ಸಹಿ ಇವ್ರ ಬುದ್ಧಿ ಅನ್ನಂಗೆ ಆಗ್ಬಿಡುತ್ತೆ ಸರ್ ಅದು.
ಇಲ್ಲ ಅವ್ರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದೆ ವೇಸ್ಟ್ ಅನ್ನಂಗೆ ಆಗ್ಬಿಡುತ್ತೆ ಇವ್ರು ಯಾರೋ ಬಂದು ದರ್ಬಾರ್ ಮಾಡೋದಾದ್ರೆ. ಓಕೆ ಓಕೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ತಿಳುವಳಿಕೆ ಕೊಡ್ತೀನಿ. ತಿಳುವಳಿಕೆಗೆ ಸೀಮಿತನಾ ಸರ್? ಯಾರೋ ಒಬ್ರು ಇನ್ನೊಬ್ರು ಬಂದು ಅಧಿಕಾರವನ್ನ ಈ ರೀತಿಯಾಗಿ ದುರ್ಬಳಕೆ ಆ ಥರದ್ದು ಯಾವ್ದು ನಮ್ ಗಮನಕ್ಕೆ ಬಂದಿಲ್ಲ. ಆ ಥರದ್ದು ನಾವೇನಿದ್ರು ಅಧ್ಯಕ್ಷ ಅಥವಾ ನೇರವಾಗಿ ಏನಾದ್ರು ಇದ್ರೆ ನನ್ನ ಫೈಲ್ ಎಲ್ಲ ಇದ್ರೆ ಅವ್ರಿಗೆ ನಾನು ಮಾತಾಡೋದು ಎಲ್ಲ ಪದ್ಧತಿ ಎಲ್ಲ ಇದೆ. ಇದು ಈ ತರ ವಿಚಾರ ಇದ್ರೆ ಅದು ನಾನು ಅದ್ರ ಬಗ್ಗೆ ನಾನು ಮಾತಾಡಿ ಕ್ರಮ ತಗೊಳ್ತೀನಿ. ಇದುವರೆಗೂ ಯಾರು ಕೂಡ ನಿಮಗೆ ಕಂಪ್ಲೇಂಟು ಕೂಡ ಮಾಡಿಲ್ವಾ ಇದ್ರ ಬಗ್ಗೆ? ಇಲ್ಲ ಕಂಪ್ಲೇಂಟ್ ಯಾವ್ದು ಬಂದಿಲ್ಲ. ಓಕೆ ಸರ್, ಇದ್ರ ಬಗ್ಗೆ ನಾವು ಕೂಡ ವಿಡಿಯೋ ಕಳಿಸ್ಕೊಡ್ತೀವಿ ನಿಮಗೆ. ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೂ ಈಗ ಆಲ್ರೆಡಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ವಿ. ನೋಡೋಣ ಏನು ಕ್ರಮ ಕೈಗೊಳ್ತೀರಾ ಅಥವಾ ಯಾವ ರೀತಿಯಾಗಿ ತಿಳುವಳಿಕೆ ಹೇಳ್ತೀರಾ ಆ ಗಂಡನ ದರ್ಬಾರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಧನ್ಯವಾದ ಶ್ರೀಧರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.